ನನ್ನ ಹೆಸರು ರೋಹಿತ್ ರಾಜಪುಟ್. ನನ್ನ ಹೆಸರು ಮುರೇಶ್ವರ ರಾಜಪುರ. ನಾವು ಮಾಡಿರೋ ಮೊದಲ ಹೆಸರು ಸ್ಮಾರ್ಟ್ ರೇಷನ್ ಸೆಂಟರ್. ಇದರಲ್ಲಿ ಬಳಸುವ ವಸ್ತುಗಳೆಂದರೆ GSM ಮಾಡೆಲ್, ಬ್ರೆಡ್ ಬೋಲ್ಟ್, ಆರ್ಡಿನೋ ಯುನೋ, ಜಂಪರ್ ಕೇಬಲ್ಸ್, ಬಜರ್, LED ಲೈಟ್ಸ್, LCD ಡಿಸ್ಪ್ಲೇ, RFID ರೀಡರ್ ಮತ್ತು ಸರ್ವೋ ಮೋಟರ್ ಮತ್ತು ಒಂದು ಅಡಾಪ್ಟರ್ ಮತ್ತು ಪವರ್ ಅಡಾಪ್ಟರ್ಸ್. ಇದರ ಪ್ರಮುಖ ಉಪಯೋಗಗಳೆಂದರೆ ಇದನ್ನು ನಾವು ಆಹಾರ ಪೋಲಾಗುವುದನ್ನು ತಡೆಯಬಹುದು ಮತ್ತು ಇದನ್ನು ನಾರ್ಮಲ್ ರೇಷನ್ ಸೆಂಟರ್ ಬಳಸುವುದರಿಂದ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಆಹಾರದ ಕಳ್ಳಸಗಟ್ಟಣಿಕೆ ಮಾಡುತ್ತಾರೆ ಮತ್ತು ಫೋರ್ಜರಿ ಸೈನ್ ಮಾಡಿ ಅವರ ರೇಷನನ್ನು ಪಡೆಯುತ್ತಾರೆ ಮತ್ತು ವೇಟ್ ಮಷೀನಲ್ಲಿ ಫೋರ್ಜರಿ ಮಾಡಿ ಅವರಿಗೆ ಫಾರ್ ಎಕ್ಸಾಂಪಲ್ 5 kg ಕೊಡೋದಿರ್ತೈತಿ. ಅವರಿಗೆ ಫೋರ್ಜರಿ ಮಾಡಿದ್ರೆ 3 kg ಕೊಟ್ಟರೆ 5 kg ತೋರಿಸ್ತಾರೆ. ಅದನ್ನು ಮತ್ತು ಆಹಾರದ ಪೋಲಾಗೋದನ್ನು ತಡಿಬೋದ್ರಿ ಮತ್ತು ಆಹಾರ ಒಳಗೆ ಕಲಬೆರಕೆ ಮಾಡ್ತಾ ಇರ್ಬೋದ್ರಿ, ಅದನ್ನು ತಡಿಬೋದ್ರಿ. ಇದ್ರೊಳಗೆ ಸಣ್ಣ ಹಳ್ಳಿ ಒಳಗೆ ಇದನ್ನು ಅಳವಡಿಸಿದಾರೆ ರೀ. ಅವ್ರು ದೂರಿಂದ ಬರೋದಾಗ್ತೈತ್ರಿ ಮತ್ತು ಅವ್ರ ದಿನಕೂಲಿ ಇರ್ತೈತ್ರಿ, ಅದನ್ನ ಬಿಟ್ಟು ಬರೋದಾಗ್ತೈತ್ರಿ. ಅದನ್ನು ಈ ರೇಷನ್ ಸೆಂಟರ್ ಇಡೋದ್ರಿಂದ ರೀ 24x7 ರೀ ಅವ್ರು ರೇಷನ್ ಯಾವಾಗೂ ಬಂದು ತಗೋಬೋದ್ರಿ. ಇದು ಕೆಲಸ ಹೆಂಗೆ ಮಾಡ್ತೀವಿ ಈಗ ರೀ ನಾವು ರೀ ಇದ್ರೊಳಗೆ ರೀ ಯಾರೀ ಫೋರ್ಜರಿ ಇಲ್ಲಿ ನಾವು ರೀ ರೇಷನ್ ಕಾರ್ಡ್ ಬದಲಾಗಿ ರೀ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡೀವ್ರಿ. ಈಗ ಯಾರ್ಯಾರು ಫೋರ್ಜರಿ ಮಾಡಕ್ಕೆ ಬಂದ್ರೆ ರೀ ಇದು RFID ರೀಡರ್ ಡಿಟೆಕ್ಟ್ ಮಾಡ್ತೈತ್ರಿ. ಇದು ಫೇಕ್ ಕಾರ್ಡ್ ಐತಂತ ಇದ್ರೆ ರೀ ಇದ್ರಿ ರೆಡ್ ಲೈಟ್ ಆನ್ ಆಕೈತ್ರಿ ಮತ್ತು ಬಜಾರ್ ಆನ್ ಆಕೈತ್ರಿ. ರಿಯಲ್ ಕಾರ್ಡ್ ಇದ್ರೆ ರೀ ಈಗ ರೀ ನಾವು ಇದ್ರೊಳಗೆ ರೀ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇಟ್ಟೇವ್ರಿ. ಈಗ ಫಾರ್ ಎಕ್ಸಾಂಪಲ್ 5 ಮಂದಿ ಅದ ರೀ ಇವ್ರ ಮನೆ ಒಳಗೆ ರೀ, ಇವ್ರಿಗೆ ರೀ ರೇಷನ್ ಕಡಿಮೆ ಬೇಕು ರೀ. ಅದಕ್ಕೆ ರೀ ನಾವು ಇದ್ರೊಳಗೆ ಕ್ವಾಂಟಿಟಿ ಬೇರೆದು ಇದು ಮಾಡೇವ್ರಿ. ಇದ್ರೊಳಗೆ ಒಂದು ಮೆಮ್ರಿ ಇರ್ತೈತೆ ರೀ, ಆದರೆ RFID ರೀಡರ್ ರೀ ರೀಡ್ ಮಾಡಿರಿ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಕೊಡ್ಬೇಕಂತ ಇದು ಮಾಡ್ತೈತೆ. ಈಗ ರೀ ಪರ್ಸನ್ ನೋಡ್ರಿ ಇವ್ರ ಮನ್ಯಾಗ ರೀ ಕಡಿಮೆ ಮಂದಿ ಅದ ರೀ. ಆಮೇಲೆ ಈಗ ರೀ ನಾವು ರೇಷನ್ ತೊಗೊಂಡ್ಮೇಲೆ ರೀ ಅವ್ರಿಗೆ ರೀ ಅವ್ರು ರೇಷನ್ ತೊಗೊಂಡಾರ ಕನ್ಫರ್ಮ್ ಮಾಡಕ್ಕೆ ಮೆಸೇಜ್ ಹೋಗ್ತೈತೆ ರೀ. ಅವ್ರು GSM ಮಾಡೆಲ್ ರೀ ಇವ್ರು ರೇಷನ್ ತೊಗೊಂಡಾರಂತ್ರಿ ಇವ್ರ ಮನೆಗೆ ರೇಷನ್ ನಂಬರ್ ಯಾರು ಇರ್ತೈತಲ್ರಿ ಅವ್ರ ರೇಷನ್. ಧನ್ಯವಾದಗಳು.